ಆಯ್ತವ. ಊಟ ಮಾಡಿದ್ರಾ? ಆಯ್ತು, ನಿಮ್ದು ಆಯ್ತಾ? ಊಟ ಆಯ್ತವ. ಏನ್ ಇಷ್ಟು ನಿಧಾನಕ್ಕೆ ಮಾತಾಡ್ತಿದ್ದೀರಿ? ಆಯ್ತು, ಭಯ ಆಗ್ತೈತೆ. ಭಯ? ಹ್ಮ್ ಯಾಕೆ ಭಯ? ಆ? ಯಾಕೆ ಕಾಲ್ ಭಯ? ಸಿಕ್ತಲ್ಲ ಅದಕ್ಕೆ. ಕಾಲ್ ಸಿಕ್ಕರೆ ಖುಷಿ ಆಗ್ಬೇಕಪ್ಪ, ಭಯ ಯಾಕಾಗುತ್ತೆ? ಮಾತಾಡಕ್ ಭಯ ಆಗ್ತೈತಿ. ಮಾತಾಡಕ್ ಭಯ. ಆಯ್ತವ. ಕಾರ್ಯಕ್ರಮ ಯಾವಾಗ್ಲಿಂದ ಕೇಳ್ತಿದ್ದೀರಿ? ಒಂದ್ 5 ತಿಂಗಳಿದ್ದ. 5 ತಿಂಗಳು. ಹ್ಮ್ ಎಷ್ಟು ವಯಸ್ಸು ನಿಮಗೆ? 26. 26 ವರ್ಷ. ಏನು ಮಾಡ್ಕೊಂಡಿರೋದು? ಮನೇಲೇ ಇರೋದು. ಮನೇಲೇ ಇರೋದಾ? ಹ್ಮ್. ಆಚೆಗೆ ಹೋಗಲ್ವಾ? ಆಚೆ ಹೋಗ್ತೀನಿ, ಮನೆಗೆ ಮದ್ವೆ ಆಗೈತೆ, ಮನೆಗೆ ಇರ್ತೀವಿ. ಮದುವೆ ಆಗಿರೋದ್ರಿಂದ ಮನೇಲಿ ಇರ್ತೀರಿ? ಹ್ಮ್ ಓಕೆ, ಆಯ್ತವ್ವ. ಏನಾದರೂ ಹಂಚ್ಕೊಳ್ಳೋದಿದೆಯಾ? ಇದೆ. ಹೇಳವ್ವ. ಊಟ ಮಾಡಿದ್ರಾ? ಆಯ್ತು, ನಿಮ್ದು? ಓ ಆಯ್ತವ್ವ. ಚಿತ್ರದುರ್ಗದ ಕಲ್ಲಿನ ಕೋಟೆ. ನಿಮ್ಮ ಚಿತ್ರದುರ್ಗನಾ? ಹ್ಮ್ ಅಲ್ಲ, ಈಗಿರೋ ಚಿತ್ರದುರ್ಗನ ನಿಮ್ಮ ತವ್ರ ಮನೆ ಚಿತ್ರದುರ್ಗನ? ಆ? ಈಗಿರೋದು ಚಿತ್ರದುರ್ಗನಾ? ಇಲ್ಲ, ನಿಮ್ಮ ತವ್ರ ಮನೆ ಚಿತ್ರದುರ್ಗ ಜಿಲ್ಲೆ, ಚಳ್ಳಕೆರೆ ತಾಲೂಕು. ಇಟ್ಸ್ ಓಕೆ, ಇಟ್ಸ್ ಓಕೆ. ಇದು ಲೈವ್ ಕಾರ್ಯಕ್ರಮ, ಗೊತ್ತಲ್ವ ನಿಮಗೆ? ಗೊತ್ತು. ಹೇಳವ್ವ. ಏನು ವಿಚಾರ? ಶುರು. ಹೇಳವ್ವ. ನಾವಿರೋದು ತವ್ರ ಮನೆಯಲ್ಲಿ, ನಾನಿರೋದು. ಓ, ಈಗ ನೀವು ಮಾತಾಡ್ತಿರೋ ತವ್ರ ಮನೆಯಿಂದನಾ? ತವ್ರ ಮನೆ ಇದ್ದಾನೆ ಮಾತಾಡ್ತಿರೋದು. ಓಕೆ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಮದ್ವೆ ಆಗಿ 10 ವರ್ಷ ಆಗೈತೆ. ಈಗ 26 ಅಂದ್ರೆ ನಿಮ್ಗೆ 16ಕ್ಕೆ ಮದುವೆ ಆಯ್ತಾ? 16ಕ್ಕೆ ಮದುವೆ ಮಾಡಿದ್ದು. ದೇವ್ರೆ, ಏನು ಓದ್ತಿದ್ರಿ? SLC. ಬಿಡಿಸ್ಬಿಟ್ಟು ಮದುವೆ ಮಾಡ್ಬಿಟ್ರೆ SLC ಬರದ್ರ? ಇಲ್ಲ, SLC ಮುಗ್ದಿತ್ತು. ಮುಗ್ದಿತ್ತು. ಮದುವೆ ಆಗ್ಲಿಕ್ಕೆ ಇಷ್ಟ ಇತ್ತಾ? ಮನೇಲೆಲ್ಲ ಒಪ್ಪಿದ್ರು, ಅದಕ್ಕೆ ಆದ್ವಿ. ಆದ್ರಿ. ಆಯ್ತು. ಅಂದ್ರೆ ಮನೆಯವ್ರು ನೋಡಿ ಮದುವೆ ಮಾಡಿದ್ದು? ಹೇಳವ. ಬೇಗ ಬೇಗ ಹೇಳಬೇಕವ್ವ. ಅದೇ ತವ್ರ ಮನೇಲಿ ಇರೋದು. ಯಾಕೆ ತವ್ರ ಮನೇಲಿ ಇದ್ದೀರಿ ಮದುವೆ ಆದ್ಮೇಲೆ? ತವ್ರ ಮನೇಲಿ ಯಾಕೆ ಅಂದ್ರೆ ಅಲ್ಲಿ ಊರಲ್ಲಿ ಏನು ಕೆಲಸ ಇರ್ಲಿಲ್ಲ. ಯಾವ ಊರಲ್ಲಿ? ಗಂಡನೂರಲ್ಲ? ಗಂಡನೂರಲ್ಲಿ. ಅವ್ರಿಗೆ ಹೋಗಕ್ಕೆ ಏನು ಕೆಲಸ ಇರ್ಲಿಲ್ಲ. ಅಲ್ಲ, ಈಗ ಮದುವೆ ಆಯ್ತು, ಎಷ್ಟು ದಿನ ನೀವು ಅಲ್ಲಿದ್ರಿ ಗಂಡನ ಮನೇಲಿ? ಅಲ್ಲಿ ಒಂದು 4-5 ತಿಂಗಳು ಇದ್ವಿ. 4-5 ತಿಂಗಳು ಅಷ್ಟೇನಾ? ಅಷ್ಟೇ ಇದ್ದಿದ್ದು. ಮತ್ತೆ ಬೆಂಗಳೂರಿಗೆ ಹೋದ್ವಿ. ಓಕೆ. ಬೆಂಗಳೂರಿಗೆ ಹೋಗಿ ಅಲ್ಲಿ ಅಡ್ಜಸ್ಟ್ ಆಗ್ಲಿಲ್ಲ. ಹಂಗಾಗಿ ತವ್ರ ಮನೆಗೆ ಬಂದ್ವಿ. ಅಂದ್ರೆ ನಿಮ್ ಗಂಡನ ಜೊತೆಲೇ ಬಂದಿದ್ದೀರಾ? ಗಂಡ ನಾವು ಎಲ್ಲ ಜೊತೆಗೆ ಇರೋದು. ಓಕೆ. ನಿಮ್ ಗಂಡನ ಊರಲ್ಲಿ ಆಸ್ತಿ ಗೀಸ್ತಿ ಇಲ್ವಾ? ಅತ್ತೆ ಇದಾರೆ. ಆಸ್ತಿ ಇದೆಯಾ ಅಂದೆ, ಅತ್ತೆ ಅಲ್ಲ. ಅತ್ತೆ ಇದಾರಾ? ಅಯ್ಯೋ ದೇವ್ರೆ, ಅತ್ತೆ ಇದಾರ ನಾವು ಅಂದೆ. ಇದಾರೆ. ಆಸ್ತಿ ಇದಾರೆ. ದೇವ್ರೆ, ನನ್ನ ಕಿವಿಗೆ ಏನೋ ಆಗ್ಬಿಟ್ಟಿದೆ. ಓಕೆ, ಆಯ್ತು. ಅಲ್ಲಿ ಏನು ಕೆಲಸ ಇಲ್ಲ ಅಂತ ನೀವು ತವ್ರ ಮನೆಗೆ ಬಂದಿದ್ದೀರಾ? ಇಲ್ಲೇನ್ ಮಾಡ್ತಿದ್ದೀರಾ ಕೆಲಸ? ಇಲ್ಲಿ ಫ್ಯಾಕ್ಟ್ರಿಗೆ ಹೋಗ್ತಿದ್ದಾರೆ. ಇಬ್ರುವಾ? ಅಥವಾ ನೀವು ಮಾತ್ರನಾ ಅಥವಾ ಅವ್ರು ಮಾತ್ರ? ಇಲ್ಲ, ಅವ್ರು ಹೋಗ್ತಿದ್ದಾರೆ. ನೀವು ಮನೇಲೇ ಇರ್ತೀರಾ? ಮನೇಲೇ ಇರ್ತೀವಿ. ಆಯ್ತು. ಅಂದ್ರೆ ನೀವು ಎಷ್ಟು ಜನ ಹೆಣ್ಮಕ್ಳು? ನಾವಿಬ್ರು. ಗಂಡ್ಮಕ್ಳಿಲ್ಲ? ಗಂಡ್ಮಕ್ಳು ಇದಾರೆ, ಒಬ್ನೇ ಅಣ್ಣ. ಅಣ್ಣ. ಓಕೆ. ಈಗ ಎಲ್ರು ಒಂದತ್ರ ಚೆನ್ನಾಗಿದ್ದೀರಿ? ಇಲ್ಲ, ಅವ್ರು ಸಪ್ರೇಟ್ ಅದಾರೆ, ನಾವು ಸಪ್ರೇಟ್ ಇದೀವಿ. ನಿಮ್ಮ ಊರಲ್ಲಿ ಅಂದ್ರೆ ನಿಮ್ಮ ತವ್ರ ಮನೇಲೆ ನೀವು ಬೇರೆ ಮನೆ ಮಾಡ್ಕೊಂಡಿದ್ದೀರಾ? ಬಾಡಿಗೆ ಮನೇಲಿ ಇದೀವಿ ನಾವು. ನಿಮ್ಮ ಗಂಡನೂರಲ್ಲಿ ಯಾವ್ದು ಫ್ಯಾಕ್ಟ್ರಿ ಇರ್ಲಿಲ್ವಾ?
ಇಲ್ಲ ಇಲ್ಲ ಅಲ್ಲಿ ಯಾವ್ದು ಇಲ್ಲ. ಓಕೆ ಓಕೆ. ಬಟ್ ನಿಮ್ಮ ಅತ್ತೆ ಮಾವ ಅವ್ರನ್ನ ಯಾರು ನೋಡ್ಕೊಳ್ತಾರೆ? ಅವರು ಮಗಳಿದ್ದಾರೆ ಮನೆಯಲ್ಲಿ. ಮದುವೆ ಆಗಿಲ್ವಾ? ಆಗೈತೆ. ಮದುವೆ ಗಂಡನ ಮನೆಗೆ ಹೋಗಿಲ್ವಾ ಅವರು? ಅವರು ಗಂಡನ ಮನೆಗೆ ಹೋಗಿ ಮತ್ತೆ ಗಂಡನ್ ಬಿಟ್ಟು ಬಂದು ಇಲ್ಲೇ ಇದ್ದಾರೆ. ಸೊ ಅಲ್ಲಿ ಅತ್ತೆ ಮಾವ ನಿಮ್ಮ ನಾದ್ನಿ ಇದ್ದಾರೆ. ಹಾ ನಾದ್ನಿ ಇದ್ದಾರೆ. ಸೊ ಇಲ್ಲಿ ನೀವು ನಿಮ್ಮ ಗಂಡ ಕೆಲಸ ಮಾಡ್ಕೊಂಡು ಇದ್ದೀರಿ. ಹಾ ನಾವ್ ಇಲ್ಲಿದ್ವಿ. ಅತ್ತೆ ಮಾವನ ಎಲ್ಲ ನಿಮ್ಮ ಜೊತೆ ಮಾತಾಡ್ಕೊಂಡು ಚೆನ್ನಾಗವ್ರಾ? ಚೆನ್ನಾಗಿದ್ದಾರೆ. ಆಯ್ತಲ್ಲ, ಚೆನ್ನಾಗೈತಲ್ಲ. ಇನ್ನೇನು ಮತ್ತೆ ಸಮಸ್ಯೆ? ಇನ್ನೇನವ್ವಾ? ಅದೇ ಅಲ್ಲಿಗೆ ನಮ್ಮೂರಿಗೆ ಹೋಗ್ಬೇಕಂತಿದ್ವಿ. ಅಂದ್ರೆ ನಿಮ್ಮ ಅತ್ತೆ ಮಾವನ ಬಳಿ ಅಲ್ಲಿಗೆ ಹೋಗ್ಬೇಕಂತ ಇದ್ವಿ. ಅಲ್ಲಿಗೆ ಹೋಗಕ್ ಸ್ವಲ್ಪ ಸಮಸ್ಯೆ. ಏನ್ ಸಮಸ್ಯೆ? ಏನ್ ಸಮಸ್ಯೆ ಅಂದ್ರೆ ಅದೇ ನಾದ್ನಿ ಅವ್ರ ಅತ್ತೆ ಅವ್ರಿದ್ದಂಗ್ ಸ್ವಲ್ಪ ಸಮಸ್ಯೆ. ಬಿಡಿಸಿ ಹೇಳಬೇಕು. ನನಗೇನು ನಿಮ್ಮ ಮನೆ ಪಕ್ಕದವನ, ನನಗೆ ಗೊತ್ತಾಯ್ಕೆ. ಬಿಡಿಸಿ ಹೇಳವ. ಅಲ್ಲ, ನಿಮ್ಮ ನಾದ್ನಿ ಇದ್ದಾರೆ ಸರಿ, ಗಂಡಂಗೆ ಡೈವರ್ಸ್ ಕೊಟ್ಟೆ ಬಂದಿದ್ದಾರಾ? ಇಲ್ಲ, ಗಂಡನ್ ಬಿಟ್ಟೆ ಬಂದಿದ್ದಾರೆ. ಅಲ್ಲ, ಬಿಟ್ಟು ಅಂದ್ರೆ ತಾತ್ಕಾಲಿಕವಾಗಿ ಬಿಟ್ಟ ಅಥವಾ ಡೈವರ್ಸ್ ಕೊಟ್ಟು ಶಾಶ್ವತವಾಗಿ ಬಿಟ್ಟು ಬಂದವರ? ಇಲ್ಲ ಇಲ್ಲ ಇಲ್ಲ, ಡೈವರ್ಸ್ ಕೊಟ್ಟಿಲ್ಲ, ಹಂಗೆ ಬಿಟ್ಟು ಬಂದಿದ್ದಾರೆ. ಇಲ್ಲೇ ಇರ್ತೀನಿ ಅಂತ ಬಂದವ್ರ ಅಥವಾ ಒಂದಷ್ಟು ದಿನ ಇರ್ಲಿಕ್ಕೆ ಬಂದವ್ರ? ಇಲ್ಲ ಇಲ್ಲ, ಇಲ್ಲೇ ಇರ್ತಾರೆ. ಅಲ್ಲ, ಈಗ ನೀವು ಇಲ್ಪಾಡಿ ಕೆಲಸ ಮಾಡ್ತಾ ಇದ್ದೀರಿ, ಅವ್ರು ಅಲ್ಪಾಡಿಗೆ ಅವ್ರು ಇದ್ದಾರೆ. ಇನ್ನೂ ಸ್ವಲ್ಪ ಸಮಯ ಇರಿ, ಕೆಲಸ ಮಾಡಿ, ದುಡ್ಡು ಮಾಡ್ಕೊಳ್ಳಿ, ದುಡೀರಿ, ಅಲ್ಲಿ ಅವ್ರು ಚೆನ್ನಾಗಿರ್ಲಿ. ಈಗಲೇ ಯಾಕೆ ಹೋಯ್ತೀರಾ? ಅತ್ತೆ ಮಾವನ ಸೇವೆ ಮಾಡಬೇಕು ಅಂತಲ್ಲ? ಅತ್ತೆ ಮಾವನ ಸೇವೆ ಮಾಡಬೇಕು ಅಂತ ಹೋಯ್ತಾ ಇದೀಯಾ? ಅದೇ ಇಲ್ಲಿ ಎಷ್ಟು ದಿನ ಇರೋದು, ನಮ್ಮೂರಿಗೆ ನಾವು ಹೋಗೋಣ ಅಂತ. ಅಲ್ಲಿ ಏನ್ ದುಡಿಮೆ ಇರುತ್ತೆ ಮತ್ತೆ ಹೋದಾಗ? ದುಡಿಮೆ ಅದೇ ಏನಾರ ಹಿಂಗೆ ಕೆಲಸ ಮಾಡ್ಕೊಂಡಿರೋದು ಅಂತ. ಆಯ್ತು, ಈಗ ನಾನು ಹೇಳೋದು, ಈಗ ಅಲ್ಲಿಗೆ ಹೋಗ್ತಾ ಇದೀಯಾ ಅಂದಾಗ ಎರಡು ವಿಚಾರನವ. ಒಂದು, ಇಲ್ಲಿ ನಿಮ್ಮ ಗಂಡ ಏನು ಫ್ಯಾಕ್ಟ್ರಿಗೆ ಹೋಗ್ತಿದ್ದಾರೆ, ಇದೇ ದುಡಿಮೆ ಅಥವಾ ಇಷ್ಟೇ ದುಡಿಮೆ ಅಥವಾ ಇದಕ್ಕಿಂತ ಹೆಚ್ಚು ದುಡಿಮೆ ಅಲ್ಲಿ ಬರ್ಬೇಕು. ಯಾಕಂದರೆ ಇಲ್ಲಿ ನೀವಿಬ್ಬರು ಆದರೆ ಅಲ್ಲಿ 3 ಜನ ಎಕ್ಸ್ಟ್ರಾ ಮತ್ತು ನೀವಿಬ್ಬರು 5 ಜನ ಒಂದು ಕುಟುಂಬವಾಗ್ತೀರಿ, ಹೌದಲ್ವಾ? ಇಲ್ಲೇ ಅಷ್ಟೇ ದುಡಿಮೆ ಇರಬೇಕು, ಇಲ್ಲ ಇದಕ್ಕಿಂತ ಜಾಸ್ತಿ ಇರಬೇಕು. ಅಲ್ಲಿ ಕೆಲ್ಸಕ್ಕೆ ಫ್ಯಾಕ್ಟ್ರಿನೋ ಇನ್ನೇನೋ ಎಲ್ಲ ಹೊಂಚ್ಕೊಂಡು ಹೋಗಬೇಕು. ಒಂದು ಅಂದರೆ ಅಲ್ಲಿ ಹೋಗಿ ಸುಮ್ಮನೆ ಕೂತ್ಕೊಂಡು ಕೆಲಸ ಹುಡುಕೊಂಡು ಇದಾಗಬಾರ್ದು, ಎಲ್ಲ ಹುಡುಕೊಂಡೇ ಅಲ್ಲಿಗೆ ಹೋಗಬೇಕು. ಇಲ್ಲ ಎಲ್ಲೋ ಕೂಲಿಗೆ ಹೋಗ್ತಾರ, ಫ್ಯಾಕ್ಟ್ರಿಗೆ ಹೋಗ್ತಾರ, ಎಲ್ಲಿಗೆ ಹೋಗ್ತಾರ, ಒಟ್ಟಿನಾಗಿ ಇಲ್ಲೇನು ನಡೀತಾ ಇದೆಯೋ ಇದಕ್ಕಿಂತ ತುಸು ಹೆಚ್ಚೇ ಅಲ್ಲಿ ದುಡಿಬೇಕಾಗುತ್ತೆ. ಆ್ಯಂಡ್ ಒಂದು ಎರಡನೇದು, ಇಲ್ಲಿ ಗಂಡ ಹೆಂಡತಿ ನೀವು ನಿಮ್ಮ ಪಾಡಿಗಿದ್ದೀರಿ ಸರಿ, ಅಲ್ಲಿ ಹೋದಾಗ ಅಲ್ಲಿ ನಾದ್ನಿ ಇದ್ದಾರೆ, ಅತ್ತೆ ಇದ್ದಾರೆ, ಮಾವ ಇದ್ದಾರೆ, ಸ್ವಲ್ಪ ಬದುಕು ಇಲ್ಲಿಗಿಂತ ಇನ್ನೊಂಚೂರು ಅಲ್ಲಿ ಒಂದೆರಡು ಮುದ್ದೆ ಜಾಸ್ತಿ ಮಾಡಬೇಕು, ಅಥವಾ ಅತ್ತೆ ಏನೋ ಅನ್ಬೋದು, ನಾದ್ನಿ ಏನೋ ರಂಪಾಟ ಮಾಡ್ಬೋದು, ಅಥವಾ ಆಕೆ ದುಃಖ ಏನೋ ಹೇಳ್ಕೊಳ್ಬೋದು, ನಿಮಗೆ ಅದು ಕಿರಿಕಿರಿ ಆಗ್ಬೋದು. ಅಂದರೆ ಒಂದು ಕೂಡು ಕುಟುಂಬ, ನಾದ್ನಿ, ಅತ್ತೆ, ಮಾವ, ಗಂಡ ಇದೆಲ್ಲ ಇದ್ದಾಗ ಕೆಲವೊಂದೇ ಹಂಚೇರಿಸ್ಕೊಂಡು ಹೋಗ್ಬೇಕಾಗುತ್ತೆ, ಕೆಲವೊಂದು ಸಹನೆ ಮಾಡಬೇಕಾಗುತ್ತೆ. ಇಲ್ಲ ನನಗೆ ಅಷ್ಟೆಲ್ಲ ಶಕ್ತಿ ಇದೆ ಸರ್, ನಮ್ಮ ನಾದ್ನಿ ಪಾಪ ಅವಳು ಕೆಟ್ಟು ಬಂದಿದ್ದಾಳೆ, ಏನೋ ನಮ್ಮ ಜೊತೆ ಅವಳು ಇದ್ಕೊಂಡು ಹೋಗಲಿ, ಏನೋ ಕೋಪದಲ್ಲಿ ಒಂದು ಮಾತಂದ್ರೂ ಕೂಡ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತೀನಿ ಅಂತ ಇಷ್ಟೆಲ್ಲ ಇದ್ದರೆ ನೀನು ಹೋಗಬೇಕು. ಇಲ್ಲ ನನಗೆ ಅದೆಲ್ಲ ತಡ್ಕೊಳಕ್ಕಾಗಲ್ಲ ನನಗೆ ಅವಳು ಏನು ಅನ್ನೋದು, ನಾನು ಏನು ಅನ್ನೋದು, ನಮ್ಮ ಅತ್ತೆ ಏನೋ ಅನ್ನೋದು, ನಮ್ಮ ಅತ್ತೆ ಮಗಳು ಪರ, ಅತ್ತೆ ನಾದ್ನಿ ಇಬ್ಬರು ಸೇರಿ ನನಗೆ ಹಿಂಸೆ ಕೊಡೋದು, ನಾನು ಇದೆಲ್ಲ ಸಹನೆ ಮಾಡಲ್ಲ ಸರ್. ನನ್ನ ಗಂಡ ಕೆಲ್ಸಕ್ಕೆ ಹೋಗ್ತಾರೆ, ನಾನು ಮನೇಲಿ ಇರ್ತೀನಿ, ನನಗೆ ಇವರೆಲ್ಲ ಏನೇನೋ ಅನ್ನೋದು ನನಗಾಗಲ್ಲ ಸರ್. ಹಂಗೆಲ್ಲ ಇದ್ರೆ ಇನ್ನೂ ಒಂದಷ್ಟು ವರ್ಷ ಸುಮ್ಮನೆ ಇಲ್ಲೇ ಇದ್ಬಿಡು. ಈಗ ನಿನ್ನ ನಾದ್ನಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗೋದು, ಅಥವಾ ನಾದ್ನಿ ನಿಮ್ಮ ಜೊತೆ ಹೊಂದಾಣಿಕೆ ಮಾಡಿಕೊಂಡು, ನಿಮ್ಮಿಬ್ಬರಲ್ಲಿ ಅಂತ ಹೊಂದಾಣಿಕೆ ಇದೆಯನವ? ಇದೆಯಾ? ಈಗ ನಾಳೆ ಏನೋ ಅತ್ತೆ ನಾದ್ನಿ ಇಬ್ರು ಸೇರಿ ಏನೋ ಒಂದು ಅಂದ್ಬಿಟ್ರಪ್ಪ, ಸಹನೆ ಮಾಡೋ ಶಕ್ತಿ ಇದೆಯಾ? ಅದೇ ಸ್ವಲ್ಪ ಕಷ್ಟ, ಅದಕ್ಕೆ ನಾನು ಮುಂಜಾಗ್ರತೆಯಿಂದ ಹೇಳ್ತಾ ಇದ್ದೀನಿ. ನೋಡು ತಾಯಿ, ಈ ಹೆಣ್ಣು ಮಕ್ಕಳು ಅಥವಾ ಅದರಲ್ಲೂ ಅತ್ತೆ ನಾದ್ನಿ ಇವರೆಲ್ಲ ಒಂದತ್ರ ಸೇರಿದ್ರೆ ಅದು ಇದ್ದಿದ್ದೆ. ಅದು ಎಲ್ಲ ನಿಮ್ಮ ಮನೇಲಿ ಮಾತ್ರ ಅಲ್ಲ, ಅದು ಎಲ್ಲರ ಮನೇಲೂ ಇದ್ದಿದ್ದೆ. ಏನೋ ಒಂದು ಮಾತುಗಳು ಬರ್ತವೆ. ಅದರಲ್ಲೂ ಮಗಳು ಬದುಕು ಯಾಕೋ ಹಿಂಗೆ ಕೆಟ್ಟಿದೆ, ಸೊಸೆ ನೋಡಿದ್ರೆ ಚೆನ್ನಾಗವಳೆ ಅಂದಾಗ ಅತ್ತೆಗೆ ಏನೋ ಒಂದು ಸೂಹೆ ಬಂದ್ಬಿಡ್ಬೋದು.
ಅರ್ಥ ಆಯ್ತಲ್ವಾ? ಅದೇ ಸರ್ ಹಂಗೆ ಸರ್ ಅದು ಆಗ್ತಿರೋದು. ಹೌದೌದು, ಅದು ಇರುತ್ತಮ್ಮ, ಅದೇನು ಮಾಡ್ಲಿಕ್ಕಾಗಲ್ಲ, ಎತ್ತು ಕರಳು. ನಾನು ಹಿಂಗೆ ಏನು ಹೇಳ್ತೀನಿ, ಈಗ ನಿನಗೊಬ್ಬ ಅಣ್ಣ ಇದ್ದಾನೆ, ಹೌದಲ್ಲವಾ? ನೀವು ನಿನಗೆ ಹಂಗಾಗೋದು ಬೇಡ, ಸುಮ್ಮನೆ ಉದಾಹರಣೆಗೆ ಹೇಳುತ್ತೆ. ನೀವೇನೋ ಗಂಡಂತ ಏನೋ ಸಮಸ್ಯೆ ಬಂದು ಕೆಟ್ಟು ನಿಮ್ಮ ತವ್ರ ಮನೆಗೆ ಹೋದ್ರಿ, ನಿಮ್ಮ ಅಣ್ಣಂಗೆ ಮದುವೆ ಆಯಿತು, ನಿಮ್ಮ ಅಣ್ಣನ ಹೆಂಡತಿ ಬಂದ್ಲು, ನೀನು ಏನೇ ಹೊಂದಾಣಿಕೆ ಮಾಡ್ಕೊಳ್ತೀನಿ ಅಂದ್ರು ನಿಮ್ಮ ಅಣ್ಣನ ಹೆಂಡತಿ ಏನೋ ಒಂದು ಜಗಳ ತೆಗಿತಾಳೆ. ಆಗ ನಿಮ್ಮ ಅಮ್ಮ ಸೊಸೆ ಪರ ಆಗಲ್ಲ, ನೀನು ನನ್ನ ಮಗಳು ಕೆಟ್ಟು ಬಂದಿದ್ದಾಳೆ, ನಮ್ಮ ಸೊಸೆ ಹಿಂಗೆ ನಡೆಸ್ಕೊಳ್ತಾಳೆ ಅಂತ ಸೊಸೆ ವಿರುದ್ಧ ಜಗಳಕ್ಕೆ ಹೋಗ್ಬಿಡ್ತಾಳೆ. ಅದು ನಿಮ್ಮಮ್ಮ ಆದರೂ ಅಷ್ಟೇ, ಇಲ್ಲಿ ನಿಮ್ಮ ಅತ್ತೆ ಆದರೂ ಅಷ್ಟೇ. ಸೊ ಹಾಗಾಗಿ ನಾನು ಹೇಳೋದವ, ಈಗ ಇಲ್ಲಿ ಬದುಕು ನಡೀತಾ ಇದೆ, ಇಲ್ಲ ಬನ್ನಿ ನೀವು ಇಲ್ಲಿ ಬಂದು ನಮ್ಗೆ ಅಡುಗೆ ಮಾಡಿಕೊಡಿ, ನಮಗೆ ಆಯ್ತಾ ಇಲ್ಲ ಅಂತ ಅವ್ರು ತೀರಾ ಕೇಳ್ಕೊಂಡಿದ್ರೆ ಹೋಗ್ಬೋದು. ಇಲ್ಲ ಇನ್ನೂ ಒಂದು 2-3 ವರ್ಷ ಏನೋ ನಾದ್ನಿಗೂ ಇನ್ನೊಂದು ಮದುವೆನೋ ಅಥವಾ ಏನೋ ಅವ್ರವ್ರ ಬದುಕು ಇನ್ನೊಂದು ಕಡೆ ನೋಡ್ಕೊಳ್ಳೋವರೆಗೂ ಇನ್ನೊಂದು ಸ್ವಲ್ಪ ಇಲ್ಲೇ ಇದ್ದು ದುಡ್ಕೊಂಡು ಹೋಗಿ. ಇಲ್ಲ ನಾವು ಅಲ್ಲಿಗೆ ಹೋಗ್ತೀವಿ ಪರವಾಗಿಲ್ಲ, ಬಟ್ ಒಂದಂತೂ ಹೇಳ್ತೀನಿ, ಬರ್ತವೆ ನಾದ್ನಿ ಅತ್ತೆ ಏನೋ ಒಂದು ಮಾತು ಅಂತಾರೆ, ಅಂಚೇರಿಸ್ಕೊಂಡು ಹೋಗೋದು, ಸಹನೆ ಮಾಡ್ಕೊಂಡು ಹೋಗೋದಾದ್ರೆ ಹೋಗು. ಇಲ್ಲಾಂದ್ರೆ 3 ದಿವಸಕ್ಕೆ ನೀನು ಗಂಡಗೆ ಮತ್ತೆ ಹಿಂಸೆ ಕೊಡಬೇಡ. ಅಯ್ಯೋ ಏನೋ ಅನ್ಕೊಂಬಂದೆ, ಇವರಿಬ್ರು ನನಗೆ ಹಿಂಸೆ ಮೇಲೆ ಹಿಂಸೆ ಕೊಡ್ತವ್ರು, ನನಗೆ ಬದುಕೋಕ್ಕಾಗಲ್ಲ ಅಂತ ಹೇಳಿ ನಿನ್ನ ಗಂಡನಿಗೆ ಅಯ್ಯೋ ಅನಿಸಿ ಆತ ಏನೋ ಮಾಡ್ಕೊಂಡಂಗೆ ಮಾಡ್ಬಿಟ್ಟು ಆಮೇಲೆ ಮೊದಲೇ ನಿನ್ಗೆ ಎಷ್ಟು ಶಕ್ತಿ ಇದೆ ನೀನು ನೋಡ್ಕೊ ಮೊದಲು. ಇಲ್ಲ ಅತ್ತೆ ನಾದ್ನಿ ಏನೋ ಒಂದು ಮಾತು ಅಂದರೂ ಕೂಡ ಅಯ್ಯೋ ಬಿಡು ಅಂದ್ಕೊಳ್ಳಿ, ನನ್ನ ಗಂಡ ನನ್ನ ಪರ ಇದ್ದಾನಲ್ವ ಅಂದ್ಕೊಂಡು ಅವ್ರು ಏನಂದ್ರು ನಾನು ತಲೆ ಕೆಡ್ಸ್ಕೊಳಲ್ಲ ಇದ್ದಿದ್ದೆ ಈ ಸಂಸಾರ ಅಂದ್ರೆ ಇವೆಲ್ಲ ಅಂತ ಅಂದ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಯ್ತೀಯ. ಇಲ್ಲ ನನ್ನ ಕೈಲಿ ಆಗಲ್ಲ ನಮ್ಮ ಅತ್ತೆ ಕೂಡ ಅವ್ರ ಮಗಳು ಪರನೇ ಇರ್ತಾರೆ, ಅವರಿಬ್ಬರು ಕೂಡ ನನಗೆ ಹಿಂಸೆ ಕೊಡ್ತಾರೆ, ಇಂಥದ್ದೇನೋ ನಿನಗೆ ಅನುಭವಕ್ಕೆ ಈಗ ಆಲ್ರೆಡಿ ಬಂದಿದ್ದರೆ ಅಥವಾ ಅವ್ರು ಹಂಗೆ ಮಾಡ್ತಾರೆ ಅನ್ನೋದು ನಿನಗೇನಾದರೂ ಅನಿಸಿದ್ರೆ ನಿನ್ನ ಗಂಡನಿಗೆ ಹೇಳು, ನೋಡಪ್ಪ ಇಲ್ಲಿಂದ ದುಡ್ದು ಬೇಕಾದ್ರೆ ಅಲ್ಲಿ ಕೊಡು, ಅವ್ರು ಚೆನ್ನಾಗಿರಲಿ, ನನಗೆ ಯಾಕೋ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕಾಗಲ್ಲ, ಹೋಗ್ಬಿಟ್ಟು ಜುಟ್ಟು ಇಟ್ಕೊಂಡು ಹೊಡೆದಾಡೋದಕ್ಕಿಂತ ಮೊದಲೇ ಬುದ್ಧಿ ಕಲಿಯೋದು ಒಳ್ಳೇದಲ್ವ ನಾವ? ಬುದ್ಧಿ ಕಲಿಯೋದು ಒಳ್ಳೇದು, ಇಲ್ಲಿ ಜನಗಳೆಲ್ಲ ಆಡ್ಕೊಂತಾರಲ್ಲ. ಈ ಒಳ್ಳೆ ಕತೆ ಆಯ್ತಲ್ಲ, ನೀನು ಅಲ್ಲಿಗೆ ಹೋಗ್ಬಿಟ್ಟು ಜಗಳ ಮಾಡಿಕೊಂಡು ಜುಟ್ಟು ಗಿಟ್ಟು ಇಟ್ಕೊಂಡು ಹೊಡೆದಾಡಕ್ಕೆ ಬಿದ್ರೆ ಈ ಜನ ಬರಲ್ಲ. ನಾನು ಹೇಳೋದವ, ನೀನು ಒಯ್ತೀಯೋ ಬಿಡ್ತೀಯೋ ಅದು ನಿನ್ನ ಆತ್ಮಸಾಕ್ಷಿಯಿಂದ ತಗೊಳ್ಬೇಕೆ ಹೊರತು ಜನರಿಗೋಸ್ಕರ ಜನರು ಏನೋ ಅಂದ್ಬಿಡ್ತಾರೆ ಇದೆಲ್ಲ ಬಿಟ್ಬಿಡ್ಬೇಕು. ಮೊದಲು ನಿನ್ನ ಮನೇಲಿ ಏನೋ ಹಿಟ್ಟು ಮಾಡೋಕೆ ಹಸಿಟ್ಟಿಲ್ಲ, ಅನ್ನ ಮಾಡೋಕೆ ಅಕ್ಕಿಲ್ಲ ಅಂದ್ರೆ ಜನ ಬಂದು ಕೊಡ್ತಾರಾ? ಕೊಡಲ್ಲ. ಮೊದಲು ಆ ಜನ ಅಂದ್ಕೊಳ್ಳಿ ಇವ್ರು 3 ಬಿಟ್ಟವ್ರು ಕಣಪ್ಪ ಅಂದ್ಕೊಳ್ಳಿ, ಪರವಾಗಿಲ್ಲ, ನಾವೇನು ಅಂತ ನಮಗೆ ಗೊತ್ತಿದ್ರೆ ಸಾಕು. ಆ ಆಡ್ಕೊಳ್ಳೋ ಜನರ ಮನೇಲೂ ಎಲ್ಲ ತೂತಾಗಿ ಹೋಗಿರ್ತಾವೆ, ಅವ್ರು ತೋರಿಸಿರಲ್ಲ ಅಷ್ಟೇ. ನೀನು ನಿರ್ಧಾರ ತಗೊಳ್ಬೇಕಾದ್ರೆ ನಿನ್ನ ಅತ್ತೆ, ನಿನ್ನ ಮಾವ, ನಿನ್ನ ಮಾದ್ನಿ, ನಿನ್ನ ಗಂಡ, ನಿನ್ನ ಆದಾಯ ಏನು, ನಿನ್ನ ಖರ್ಚು ಏನು, ನಿಮ್ಮ ಮನಸ್ಥಿತಿಗಳು ಹೆಂಗಿದ್ದಾವೆ, ಹೊಂದಾಣಿಕೆ ಆಗ್ತೀವ ಇಲ್ವಾ, ಹೋಗ್ಬಿಟ್ಟು ಕಿತ್ತಾಡ್ಕೊಂಡು ಬೇರೆ ಆಗೋದಕ್ಕಿಂತ ಹೋಗೋಕ್ಕಿಂತ ಮುಂಚೆನೇ ನಾನು ಯೋಚನೆ ಮಾಡೋದು. ಜನ 2 ದಿನ ಆಡ್ಕೊಳ್ತಾರೆ, 3 ದಿನ ಆಡ್ಕೊಳ್ತಾರೆ, 3 ಬಿಟ್ಟು ಅಂತ ಅವು ಸುಮ್ಮನೆ ಆಯ್ತವಲ್ವಾ? ಜನಕ್ಕೋಸ್ಕರ ನಿರ್ಧಾರ ತಗೊಳ್ಬೇಡ. ಈಗ ನನಗೆ ಈಗ ಯಾರೋ ಒಬ್ಬರ ಜೊತೆ ಮಾತಾಡೋಕೆ ಇಷ್ಟ ಆಯಿತು ಅಂದರೆ ಅಯ್ಯೋ ಜನ ಏನು ಈಗ ಹಂಗೆ ನೋಡಿದ್ರೆ ನೀವೆಲ್ಲ ಹೆಣ್ಮಕ್ಳು ನನ್ನ ಜೊತೆ ನಂಬಿಕೆ ಇಟ್ಟು ಮಾತಾಡ್ತಿರವ, ಅಯ್ಯೋ ಜನ ಏನು ಅಂದ್ಕೊಂಬಿಡ್ತಾರೋ, ಬೇರೆ ಹೆಣ್ಮಕ್ಳ ಜೊತೆ ಮಾತಾಡ್ತಾನೆ ಅಂತ ಅಂದ್ಕೊಂಬಿಡ್ತಾರೆ ಅಂದ್ಕೊಂಡು ನಾನು ನಿಮ್ಮ ಜೊತೆ ಮಾತಾಡಿ ನಿಮ್ಮ ಕಷ್ಟ ಕೇಳದೆ ಹೋದರೆ ಅದು ನನಗೆ ನಾನು ಮೋಸ ಮಾಡ್ಕೊಂಡಂಗೆ. ನನಗೆ ಶುದ್ಧ ಭಾವನೆ ಇರಬೇಕು, ನಿಮಗೆ ಶುದ್ಧ ಭಾವನೆ ಇರಬೇಕು, ಅಲ್ಲಿ ಮುಗೀತು, ಹೌದಲ್ಲವಾ? ಈಗ ಜನ ಏನೋ ಅಂದ್ಕೊಳ್ತಾರೆ ಅಂದರೆ ನೀನು ಯಾಕೆ ಇಲ್ಲಿ ಕರೆ ಮಾಡ್ತಿದ್ದೆ? ಏನಾದರೂ ಅಂದ್ಕೊಳ್ಳಿ, ನಮ್ಮ ಭಾವನೆಗಳು ಅಥವಾ ಅವ್ರ ಗುರುಗಳು ಅಥವಾ ಅವರು ಏನೋ ತಿಳಿದವರು ಅಂತ ಅಥವಾ ಏನೋ ಅಂಥದ್ದೇನೋ ಒಂದು ಹಿರಿದಾದ ಭಾವನೆ ಇಟ್ಕೊಂಡು ಕರೆ ಮಾಡಿದ್ದಿ, ಹೌದಲ್ಲವಾ? ಹಂಗೆ ಇಲ್ಲೂ ಅಷ್ಟೇ, ಆ ಜನ ಏನಾದರೂ ಅಂದ್ಕೊಳ್ಳಿ, ಅವ್ರ ಮನೆಯದು 1000 ಇದ್ದಾವೆ, ನಿನಗೆ ಈಗ ಎಲ್ಲರ ಮನೇಲೂ ಇದ್ದಿದ್ದೇ ಅವ ಅತ್ತೆ ನಾದ್ನಿ ಸೊಸೆ ಈ ಜಗಳಗಳು ಇದ್ದಿದ್ದೆ. ನಾನು ಹೇಳೋದು, ನೀವು ಸೊಸೆಯಾಗಿದ್ದೀರಿ, ಏನು ಮಾಡಲಿಕ್ಕಾಗಲ್ಲ, ಸ್ವಲ್ಪ ಸಹನೆ ಮಾಡಬೇಕಾಗುತ್ತೆ. ಆದಷ್ಟು ನಾದ್ನಿ ಅತ್ತೆ ಇವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋ ಶಕ್ತಿ ಇದ್ರೆ ಹೋಗು. ಇಲ್ಲ ಗಂಡನಿಗೆ ಹೇಳು, ನನಗೆ ಯಾಕೋ ಹಿಂಗಷ್ಟು ಶಕ್ತಿ ಇಲ್ಲ, ನಾವಿಲ್ಲೇ ಇರೋಣ, ಕೆಲಸ ಮಾಡ್ಕೊಂಡು ಹೋಗೋಣ, ದುಡಿಮೆ ಮಾಡೋಣ. ಇಲ್ಲ ನಾನು ಅಲ್ಲಿಗೆ ಹೋಯ್ತೀನಿ ಅಂದರೆ ಗಂಡನಿಗೆ ಹಿಂಸೆ ಕೊಡಬಾರ್ದು. ಯಾಕಂದರೆ ಅತ್ತೆ ಸೊಸೆ ಜಗಳದಲ್ಲಿ ಕೂಸು ಅಂದರೆ ಈ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನಂಗೆ ಅತ್ತೆ ಸೊಸೆ ಜಗಳದಲ್ಲಿ ನಿನ್ನ ಗಂಡ ಅಥವಾ ಈ ಮಗ ಆದವನು ಬಡವಾಗ್ಬಿಡ್ತಾನೆ.
ಹ್ಮ್ ಹಂಗಾಗ್ಬಾರ್ದಲ್ವಾ? ಸೊ ಹಾ ಒಂದು ನೀವು ನೋಡಿ ಏನು ಮಾಡ್ತೀರಿ, ನಿಮ್ಮ ಅತ್ತೆಗೆ ನಿನ್ನ ಬಗ್ಗೆ ಪ್ರೀತಿ ಇದೆಯಾ, ನಾದ್ನಿ ಸ್ವಲ್ಪ ಹಂಚೇರ್ಸ್ಕೊಂಡು ಹೋಗೋಳಿದ್ದಾಳ, ಇವೆಲ್ಲ ನೋಡ್ಕೊ. ಓಕೆ, ಅವರೆಲ್ಲ ಪರವಾಗಿಲ್ಲ ಅಂದರೆ ಹೋಗವ. ಬಟ್ ನಾನೇನು ಹೇಳ್ತೀನಿ ತಾಯಿ ಅಂದರೆ, ಅವರು ಹಿರಿಯರಾಗಿ ಅತ್ತೆ ಏನೋ ಒಂದು ಮಾತು ಅಂದೇ ಅಂತಾರೆ. ಏನೋ ಪರಿಸ್ಥಿತಿಗಳು ಬರ್ಬೋದು. ನೀನೇನು ಮಾಡಬೇಕವ, ನಿನ್ನ ಗಂಡನಿಗೆ ನೀನು ನಿಯತ್ತಾಗಿರಬೇಕು, ಮನೆಯ ಮುನ್ನಡೆಸ್ಕೊಂಡು ಹೋಗೋ ಶಕ್ತಿ ಬೆಳೆಸ್ಕೊಳ್ಬೇಕು. ನಾದ್ನಿ ಏನೋ ಸ್ವಲ್ಪ ಕೆಟ್ಟು ಬಂದಿದ್ದಾಳೆ, ಅತ್ತೆ ಹಿರಿಯಳಾಗಿ ಏನೋ ಒಂದೆರಡು ಮಾತಂತಾಳೆ, ನೀನು ಈಗಲೇ ಇವ್ರೇನು ಅಂದ್ಬಿಡ್ತಾರೆ ಅಂತ ದೂರ ಇದ್ದು ಬದುಕೋದಾದರೆ ಮುಂದೆ ನೀನು ಅತ್ತೆ ಆದಂಥ ಕಾಲಕ್ಕೆ ನಿನ್ನ ಸೊಸೆನು ಹಿಂಗೆ ಗಂಡನ ಕರ್ಕೊಂಡು ದೂರ ಹೋದ್ರೆ ನೀನು ಒಂಟಿ ಪಿಶಾಚಿ ಆಗ್ಬಿಡ್ತೀಯ ಅಲ್ವನಮ್ಮ? ಇವತ್ತು ನಾವೇನು ಕೊಡ್ತೀವೋ ಅದನ್ನೇ ಮುಂದೆ ನಮ್ಮ ಮಕ್ಕಳು ನಮಗೆ ಕೊಡ್ತಾರಷ್ಟೇ. ಇವಾಗ ನೀನು ಗಂಡನ ಕರ್ಕೊಂಡೆಲ್ಲೋ ಬಂದಿದ್ದೀಯಾ, ಏನೋ ದುಡಿಯೋಕೆ ಇದ್ದೀಯಾ, ಏನು ಅತ್ತೆ ಮಾವನಿಗೆ ದ್ರೋಹ ಮಾಡಬೇಕು ಅಂತ ಏನಲ್ಲ. ಬಟ್ ಆದಷ್ಟು ಅತ್ತೆ ಮಾವ ಇದ್ದಂಥ ಕಾಲದಲ್ಲೇ ಅಲ್ಲೇ ಇದ್ದುಕೊಂಡು ಏನು ಬೈತಾರೆ ಏನು ಅಂತಾರೆ ಅದೆಲ್ಲ ಅನ್ನಿಸ್ಕೊಂಡು ಅಂತ ಹೇಳಲ್ಲ, ಬಟ್ ಸಹನೆ ಮಾಡಿಕೊಂಡಿದ್ರೆ ನಿನಗೂ ಒಂದು ಜೀವನ ಪಾಠ. ಅವರು ಮಗನ ಜೊತೆ ಇದ್ದಂಗೆ ಆಗುತ್ತೆ. ಇಲ್ಲಾಂದರೆ ಮಗನ ಕರ್ಕೊಂಡು ಹೋಗ್ಬಿಟ್ಲಲ್ಲ ಅನ್ನೋದು ಅವ್ರ ನೋವು ತಿಂದರೆ ನಿನಗೆ ಒಳ್ಳೇದಾಗಲ್ಲ, ಹೌದಲ್ಲವಾ? ನೋಡು, ನಿಮ್ಮ ಗಂಡನ ಅಭಿಪ್ರಾಯ ಕೇಳು. ಏನ್ರಿ ಹೋಗೋಣಂದ್ರಿ ಅಂತ ಹೇಳು, ಒಂದು ಮಾತು ನೀನೇ ಹೇಳು, ಹೋಗೋಣ ಕಣ್ರಿ. ಅವರಿಗೆ ಅದೇ ಅಲ್ಲಿ ಇಲ್ಲೇ ಇರೋಣ ಅಂತ ಅವ್ರು ಅಂತಾರೆ. ಅದೇ ಈಗ ನಿನ್ನ ಧರ್ಮ ನೀನು ಕಳ್ಕೊ. ಇಲ್ಲ ರೀ ಹೋಗೋಣ, ಪಾಪ ಅತ್ತೆ ಮಾವ ಇದ್ದಾರೆ, ನಾದ್ನಿ ಇದ್ದಾರೆ, ಪರವಾಗಿಲ್ಲ ನಾನು ಸಹನೆ ಮಾಡ್ತೀನಿ, ಅವ್ರು ಏನಾದರೂ ಅನ್ಲಿ. ಬಟ್ ಒಂದಂತೂ ಸತ್ಯ, ನಿಮ್ಮ ಗಂಡ ಅಲ್ಲೂ ಹೋದ ತಕ್ಷಣ ಕೆಲಸ ಇಲ್ಲ ಬಿಡು ಅಂತ ಏನೋ ನೆಪ ಕೊಟ್ಕೊಂಡು ಸುಮ್ಮನೆ ಆಗ್ತಾರೆ ಅನ್ನೋದಾದ್ರೆ ಹೋಗಲೇಬೇಡ. ಯಾಕಂದರೆ ಇಲ್ಲಿ ದುಡಿತಾ ಇದ್ದಾರೆ, ಈಗ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಕೆಲಸ ಹುಡ್ಕೋಕೆ 3 ತಿಂಗಳು, ಆ ಕೆಲಸ ಹೊಂದಾಣಿಕೆ ಆಗ್ಲಿಕ್ಕೆ 3 ತಿಂಗಳಾದ್ರೆ ನಿನ್ನ ಜೀವನ ಸರಿ ಹೋಗಲ್ಲ. ಇಲ್ಲ ನನ್ನ ಗಂಡನಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಹಾದಿ ತಪ್ಪಿಬಿಡ್ತಾರೆ, ಕೆಲ್ಸಕ್ಕೆ ಹೋಗಲ್ಲ, ಯಾಕೆ ಬೇಕು ಅನ್ನೋದಾದ್ರೆ ಇಲ್ಲೇ ಇದ್ಬಿಡು. ದಯವಿಟ್ಟು ಇಲ್ಲಿ ಇರೋದ್ರಲ್ಲೇ ಬಂದಿದ್ದ ದುಡ್ಡಲ್ಲಿ ಅತ್ತೆ ಮಾವನಿಗೇನೋ ಕೊಡ್ತಾ ಅವರಿಗೆ ಉಪಕಾರ ಮಾಡು. ಆದರೆ ನಿಮ್ಮ ಗಂಡ ಇಲ್ಲಿಂದ ಅಲ್ಲಿಗೋಗಿ ನಿಮ್ಮನ್ನು ನಾನು ಬೇಡ ಅಂತ ಹೇಳಿದೆ ಕರ್ಕೊಂಬಂದ್ಬಿಟ್ಟೆ ಈಗ ಅನುಭವಿಸು ಅಂತ ಅವ್ರು ನಿನ್ನನ್ನು ದೂಷಿಸೋದು ಬೇಡ. ನಿನ್ನ ಗಂಡ ಏನು ಹೇಳ್ತಾರೆ ಅದನ್ನು ಕೇಳು. ನೀನು ಹೋಗೋದು ಬೇಡ ರೀ ಅಂತ ನೀನು ಹೇಳಬೇಡ. ಅದನ್ನು ಮೀರಿ ಗಂಡ ಹೋಗೋಣ ಅಂದ್ರೆ ಹೋಗು, ಬೇಡ ಅಂದ್ರೆ ಆಯಿತು. ಆದರೆ ಮನಸ್ಸಲ್ಲಿ ಅತ್ತೆ ಮಾವ ನಾದ್ನಿ ನೋಡವ, ಯಾರ ಸಂಪತ್ತು ಯಾರೂ ಕಿತ್ಕೊಂಡಿಲ್ಲ. ಅವ್ರವ್ರ ನೋವು ಅವ್ರವ್ರ ಬುದ್ಧಿಗೆ ತಕ್ಕಂಗೆ ಅವ್ರವ್ರು ಒಳ್ಳೇದು ಮಾತಾಡಿರ್ಬೋದು, ಕೆಟ್ಟದ್ದು ಮಾತಾಡಿರ್ಬೋದು ಹಿಂದೆ, ಹೌದಲ್ಲ? ನೀನು ದೂರ ಇರು ಹತ್ರ ಇರು, ಅವ್ರ ಬಗ್ಗೆ ಒಳ್ಳೆ ಭಾವನೆ ಇಟ್ಕೊಂಡಿರು. ಗಂಡನಿಗೂ ನೋಡ್ರಿ ನಾವಿಲ್ಲಿ ಹಿಂಗೆ ದುಡಿತಾ ಇದ್ದೀವಿ, ಮುಂದೆ ಅವ್ರಿಗೇನೋ ಸಮಸ್ಯೆ ಬರ್ತವೆ, ಆರೋಗ್ಯ ಕೆಡುತ್ತೆ, ನಾವೆಲ್ಲ ತೋರಿಸ್ಬೇಕು, ಮಾಡಬೇಕು, ದುಡ್ಡಿರ್ಬೇಕು ಅದಕ್ಕೆ. ಈ ಸಮಯದಲ್ಲಿ ನಾವು ಊರಿನವ್ರಿಗೆಲ್ಲ ಒಳ್ಳೆಯವ್ರಾಗ್ಲಿಕ್ಕೆ ಹೋಗಿ ನಯ ಪೈಸೆ ಆದಾಯ ಇಲ್ಲ, 5 ಪೈಸದ ಆದಾಯ ಇಲ್ಲ, ಊರಿನವ್ರಿಗೆಲ್ಲ ಏನೋ ಒಳ್ಳೆಯವ್ರಾದ್ರಿ ಆದಾಯ ಇಲ್ಲ, ಕೆಟ್ಟ ಕಾಲ ಬಂದಾಗ ಊರಿನವ್ರು ಬರ್ತಾರ? ಅದಕ್ಕೆ ಊರಿನವ್ರು ಏನಾದರೂ ಅನ್ಲಿ, ಇವರೆಲ್ಲ ಮನೆ ಛಿದ್ರ ಆಗೋಯ್ತು, ಸೊಸೆ ಮಗ ಅಲ್ಲಿ, ಮನೆ ಮಗಳು ಅತ್ತೆ ಮಾವ ಇಲ್ಲಿದ್ದಾರೆ, ಇವ್ರ ಮನೆ ಹಾಳಾಗೋಯ್ತು ಅಂತ 1000 ಜನ 1000 ಮಾತಾಡಲಿ. ನೀವಿಲ್ಲಿ ಬಂದಿರೋದೇನೋ ಟೈಮ್ ಪಾಸ್ ಮಾಡಿ ಮೋಜು ಮಸ್ತಿ ಮಾಡ್ಲಿಕ್ಕಲ್ಲ, ದುಡಿಲಿಕ್ಕೆ ಬಂದಿದ್ದೀರಾ. ಚೆನ್ನಾಗಿ ದುಡ್ಕೊಳ್ಳಿ. ನಾಳೆ ಏನೋ ಆರೋಗ್ಯ ಕೆಡ್ತು ಅಂದ್ರೆ ನೀವೇ ದುಡ್ಡು ಕೊಡ್ಬೇಕಲ್ವಾ? ದುಡ್ಡಿರ್ಬೇಕಲ್ವ ಅದಕ್ಕೆ? ಹಾಗಾಗಿ ಅಪ್ಪ ಗಂಡ ನೀನು ಹೆಂಗೆ ಹೇಳ್ತೀವಿ ಹಂಗೆ ಗಣಪ, ಹೋಗೋಣ ಅಂದ್ರೆ ಹೋಗೋಣ, ಇಲ್ಲ ನಾವು ಇಲ್ಲೇ ಇದ್ದು ದುಡಿಯೋಣ ಅಂದರೆ ಆಯಿತು ದುಡಿಯೋಣ. ಆದರೆ ಅತ್ತೆ ಮಾವನ ಕುರಿತು ನಾಳೆ ಬಿದ್ದಂಥ ಕಾಲಕ್ಕೆ ನೀವು ಅವ್ರ ಹಾಸ್ಪಿಟ್ಲ್ ಬಿಲ್ ಕಟ್ಟಿ ಅವ್ರಿಗೇನೋ ಒಂದು ತೋರಿಸ್ಬೇಕು, ಮಾಡಬೇಕು, ಮಟ್ಟಬೇಕು ಅಂದಾಗ ದುಡ್ಡಿರ್ಬೇಕವ. ಹಾಗಾಗಿ ನನ್ನ ಸಲಹೆ ಏನಂದರೆ ಅವ್ರ ಹತ್ರ ಫೋನ್ ಮಾಡಿ ಮಾತಾಡ್ಕೊಂಡು ಚೆನ್ನಾಗಿರೋದು ಕಲಿ. ಇನ್ನೂ ಒಂದು 2-3 ವರ್ಷ ಚೆನ್ನಾಗಿ ಇಲ್ಲಿ ದುಡಿಯೋದು ಕಲಿ. 4 ಕಾಸು ಕೂಡಿ ಇಟ್ಕೊಳ್ಳಿ. ಆಪತ್ತು ಕಾಲ ಅಂತ ಬರುತ್ತೆ ಮುಂದೆ. ಆವಾಗ ಅಯ್ಯೋ ಇವ್ರನ್ನ ಇಲ್ಲಿ ನೋಡ್ಕೊಳಕ್ ಬಂದೋ, ಇಲ್ಲಿ ಫ್ಯಾಕ್ಟ್ರಿ ಇಲ್ಲ ಏನಿಲ್ಲ, ನನ್ನ ಗಂಡ ದುಡಿಲಿಲ್ಲ, ಅಲ್ಲಾದ್ರೂ ದುಡ್ಕೊಂಡಿದ್ರು, ಇವರೇನೋ ಜನಗಳು ಮಾತು ಕೇಳ್ಕೊಂಡು ಅತ್ತೆ ಮಾವ ಅಂತ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ 1 ರೂಪಾಯಿ ಆದಿಕ್ಕಿಲ್ಲ ಅಂತ ಅಂದರೆ, ಆದಾಯ ಇಲ್ಲದ ಮನೆಯಲ್ಲಿ ಬರುವ ಜಗಳಕ್ಕೆ ಕಾರಣಗಳೇ ಇಲ್ಲವ. ಆದಾಯ ಇಲ್ಲ ಅನ್ನೋ ಒಂದೇ ಕಾರಣ ಸಾಕು, ಜೇಬಲ್ ದುಡ್ಡಿಲ್ಲ ಅಂದರೆ ಜಗಳವೇ ಜಾಸ್ತಿ, ಹೌದಲ್ಲ? ಅದೇ ಚೆನ್ನಾಗಿ ದುಡಿತಾ ಇದ್ರೆ ಏನೋ ಕಷ್ಟ ಬಂದರೂ ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ತೀವಿ. ದುಡಿಯೋದಿಲ್ಲದ ಗಂಡ, ದುಡಿಯೋ ಇಲ್ಲದ ಮಗ ಮನೇಲಿ ಯಾವಾಗಲೂ ಜಗಳ. ಅದಕ್ಕೆ ಹೆಂಗೋ ದುಡ್ಕೊಂಡಿಲ್ಲ ಅವರೇ, ಸುಮ್ಮನೆ ಇದ್ಬಿಡು,
ಫೋನ್ ಮಾಡ್ಕೊಂಡು ಅತ್ತೆ ಮಾವನ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರು. ಯಾಕಂದರೆ ಅವ್ರು ಏನಾದರೂ ಅಂದ್ಕೊಳ್ಳವ, ನೀನೆಲ್ಲ ದುಡಿತಾ ಇರೋದು, ನೀವೆಲ್ಲ ಮಾಡ್ತಿರೋದು ಸಂಸಾರಕ್ಕೆ. ಅವ್ರ ಮನೆ ನಾಳೆ ಏನೋ ಕಷ್ಟ ಬಂದಾಗ ದುಡ್ಡು ಬೇಕು, ನೀನು ಸಂಸಾರಕ್ಕೆ ದುಡಿತಾ ಇದೆಯಾ, ಏನು ಬೇರೆ ಯಾರಿಗೂ ದುಡಿತಾ ಇಲ್ಲ. ಅವ್ರು ಅದನ್ನ ಅರ್ಥ ಮಾಡ್ಕೊಳ್ಳಿ, ಬಿಡ್ಲಿ. ಇನ್ನೂ ಗಟ್ಟಿಮುಟ್ಟಾಗಿದ್ದಾರೆ ತಾನೆ? ಸರ್ ಇನ್ನು ಚೆನ್ನಾಗಿದೆ. ಆಯ್ತು, ಅವ್ರು ಅಲ್ಲಿರಲಿ. ಜನ ಏನಂತಾರೆ ಅದಕ್ಕೆ ತಲೆ ಕೆಡಿಸ್ಕೊಂಬೇಡ. ಇನ್ನೂ ಒಂಚೂರು ಚೆನ್ನಾಗಿ ದುಡಿದು ಗಂಡನ್ನೊಂಚೂರು ಹಿಡ್ತಕ್ಕೆ ತಗೊಂಡು ಬರೋ ಆದಾಯ ಖರ್ಚು ವೆಚ್ಚ ಎಲ್ಲ ನೀನೇ ನಿಭಾಯಿಸ್ಕೊಂಡು ಇನ್ನೊಂದು 2-3 ವರ್ಷ ಜೊತೆಗೆ ಆಗಾಗ ಡೈಲಿ ಫೋನಲ್ಲಿ ಮಾತಾಡ್ತಾ, ಏನೋ ಒಂಚೂರು ಆಗಾಗ ವಾರಕ್ಕೋ 3 ದಿವಸಕ್ಕೊಮ್ಮೆನೋ ಫೋನಲ್ಲಿ ಮಾತಾಡ್ತಾ, ಜೊತೆಲಿದ್ದು ಹತ್ರ ಇದ್ದರೆ ಮಾತ್ರ ಪ್ರೀತಿ ಅಂತ ಇಲ್ಲವ, ದೂರದಲ್ಲಿದ್ದು ಕಾಳಜಿ ತೋರಿಸಿದ್ರು ಕೂಡ ಪ್ರೀತಿನೇ ಅಲ್ವಾ? ಹಂಗೆ ಮಾಡಿ ಏನು ಮಾಡಲಿ, ಕೆಲವೊಂದನ್ನು ಪಡ್ಕೊಳ್ಬೇಕು ಅಂದರೆ ಕೆಲವೊಂದನ್ನು ತ್ಯಾಗ ಮಾಡಬೇಕವ. ಈಗ ನಿನ್ನ ಮಗ ಏನೋ ಚೆನ್ನಾಗಿ ಓದಲಿ ಅಂತ ಹಾಸ್ಟ್ಲಿಗೆ ಬಿಟ್ಟೆ, 3 ದಿವಸಕ್ಕೊಮ್ಮೆ ವಾರಕ್ಕೊಮ್ಮೆ ಫೋನಲ್ಲಿ ಮಾತಾಡ್ತೀಯ ಅಂತ ಅಂದ್ಕೋ. ಈಗ ಮಗ ಚೆನ್ನಾಗಿ ವಿದ್ಯೆ ಕಲಿಬೇಕು ಅಂದರೆ, ಇಲ್ಲ ನನ್ನ ಹತ್ರನೇ ಇರಬೇಕು ಅಂದರೆ ವಿದ್ಯೆ ಕಲಿಯೋಕ್ಕಾಗದೇ ಇರ್ಬೋದು. ನಾವು ವಿದ್ಯೆ ಬೇಕು, ಮಗ ಚೆನ್ನಾಗಿ ಆಗಬೇಕು ಅಂದ್ರೆ ಒಂಚೂರು ಬಿಟ್ಕೊಡ್ಬೇಕು, ಏನು ಮಾಡ್ಲಿಕ್ಕಾಗಲ್ಲ. ಸೊ ಹಂಗೆ 4 ಕಾಸು ದುಡಿಬೇಕು ಅಂತ ಅಂದಾಗ ಸ್ವಲ್ಪ ದೂರ ಇರಬೇಕಾಗುತ್ತೆ, ಏನು ಮಾಡ್ಲಿಕ್ಕಾಗಲ್ಲ. ಆಯ್ತು, ಹಂಗೆ ಮಾಡಿ ಸದ್ಯಕ್ಕೆ ಅಲ್ಲಿಗೆ ಹೋಗೋ ಪ್ಲ್ಯಾನ್ ಬೇಡ. ಬಟ್ ಗಂಡ ಹಠ ಮಾಡಿ ಹೋಗೋಣ ಅಂದ್ರೆ ಮಾತ್ರ ಹೋಗು. ನೀನು ಹೋಗೋಣ ಅಂತ ಇದು ಮಾಡಬೇಡ. ದುಡಿತಾ ಇದ್ದಾರೆ, ಅವ್ರ ಪಾಡಿಗೆ ದುಡಿಲಿ. ನಾನೇ ಸರ್ ಹೋಗೋಣ ಅಂತಿರೋದು. ಬೇಡ. ಈಗ ಯಾಕಂದ್ರೆ ಅಲ್ಲಿ ಹೋದಾಗ ಇದಕ್ಕಿಂತ ಹೆಚ್ಚು ಆದಾಯ ಅಥವಾ ಇದರಷ್ಟೇ ಆದಾಯ ಬರೋದು ಏನಾದರೂ ಇದೆಯಾ ಅಲ್ಲಿ? ಇಲ್ಲ. ಮತ್ತೆ ಹೋಗ್ಬಿಟ್ಟು ಏನು ಕಾಯಿ ತುರಿತೀರಾ? ಬೇಡ ನೋಡವ, ಇಲ್ಲಿ ಸಂಬಂಧಗಳನ್ನು ಕಾಪಾಡಿಕೊಳ್ಳೋದು ಮುಖ್ಯ, ಹೌದು. ಜೊತೆಗೆ ಗಂಡ ಇಲ್ಲೇನೋ ದುಡ್ಕೊಂಡು ಚೆನ್ನಾಗಿದ್ದಾರೆ, ಇರಲಿ. ಅದ್ರ ಅರ್ಥ ನೀವು ಇಲ್ಲಿದ್ದೀರಾ ಅಲ್ಲಿದ್ದೀರಾ, ಅವರಲ್ಲವರೇ ನೀವು ಇಲ್ಲಿದ್ದೀರಾ ಅಂದಾಗ, ಓ ಇವರು ಕೆಟ್ಟು ಹೋಗ್ಬಿಟ್ಟಿದ್ದಾರೆ, ಇವರು ಮನಸ್ತಾಪ ಜಗಳ ಅದಕ್ಕೆ ದೂರ ಇದ್ದಾರೆ, ಅಥವಾ ಮನೆ ಮಗಳು ಕೆಟ್ಟು ಬಂದಿದ್ದಾಳೆ ಅದಕ್ಕೆ ಇವ್ರು ದೂರ ಹೋಗ್ಬಿಟ್ರು. ಜನ ಅದಕ್ಕೆ 1000 ಅರ್ಥ ಕೊಡ್ತಾರವ್ವ. ನೀವು ಅದಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು. ನಿಮ್ಮ ಹೃದಯದಲ್ಲಿ ಅತ್ತೆ ಮಾವ ನಾದ್ನಿ ಏನೋ ಮಧ್ಯರಾತ್ರಿ ಏನೋ ತೊಂದರೆ ಆಯಿತು ಅಂತ ಫೋನ್ ಮಾಡಿದ್ರು ನಾವು ಹೋಗ್ಲಿಕ್ಕೆ ರೆಡಿ ಇದ್ದೀವಿ, ಅದು ನಮ್ಮ ಜವಾಬ್ದಾರಿ ಅನ್ನೋ ಬುದ್ಧಿ ನಿಮ್ಮ ಹೃದಯದಲ್ಲಿ ಇರಲಿ. ಅದು ದೇವ್ರು ನೋಡ್ಕೊಳ್ತಾನೆ, ಜನಕ್ಕೆ ತಲೆ ಕೆಡಿಸ್ಕೊಳ್ಬೇಡ. ಆಯಿತಾ? ಖುಷಿಯಾಗಿರು, ಚೆನ್ನಾಗಿರು. ಏನೇನೋ ಅಂದುಕೊಂಡು ಚೆನ್ನಾಗಿ ಹೋಗ್ತಿರೋ ಬದುಕನ್ನು ಹಾಳು ಮಾಡಿಕೊಳ್ಬೇಡ. ಹೌದಾ? ನಿಮ್ ಪ್ರೋಗ್ರಾಮ್ ನಂಗೆ ಭಾರಿ ಇಷ್ಟ ಸರ್. ಭಾರಿ ಇಷ್ಟ. ಥ್ಯಾಂಕ್ ಯು ನವ್ವ. ನೋಡಿ ನಿಮ್ ಪ್ರೋಗ್ರಾಮ್ ನಾನು ಒಟ್ಟು ಹಿಂಗೆ ಏನಾರ ಹಿಂಗ್ ನೋವಾದಾಗ ನಿಮ್ ಪ್ರೋಗ್ರಾಮ್ ಜಾಸ್ತಿ ನೋಡ್ತಿರ್ತೀನಿ ಸರ್. ಆ ನಂಬಿಕೆಗೆ ಅಲ್ವನವ ನೀನು ಫೋನ್ ಮಾಡಿರೋದು, ಅದಕ್ಕೆ ನಾನು ಚಿರಋಣಿನವ. ಬಹುಶಃ ಇದನ್ನೆಲ್ಲ ನಾ ಕೇಳ್ಕೊಂಡು ಹಿಂಗೆಲ್ಲ ಹಿಂಗಿರ್ಬಾರ್ದು ಅಂತಾನು ನಿಜ. ಈಗ ನೀನು ನನ್ನ ಹತ್ರ ಕೇಳಿರೋ ವಿಚಾರ ಇದೆಯಲ್ಲವ, ಕೇವಲ ನಿಮ್ದು ಮಾತ್ರ ಅಲ್ಲ, ನೋಡ್ತಿರೋ ಎಷ್ಟೋ ಜನ ಹೆಣ್ಮಕ್ಳಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಇಂಥ ಪರಿಸ್ಥಿತಿಗಳು ಒದಗಿ ಬರ್ತಾವೆ. ಆಗ ಅವ್ರಿಗೂ ಇದು ಉಪಕಾರ ಆಗುತ್ತೆ. ಓಹೋ ಹೌದು, ಜನರ ಮಾತಿಗೆ ತಲೆ ಕೆಡಿಸ್ಕೊಂಡು ಜನರ ಮೆಚ್ಚಿಸ್ಲಿಕ್ಕೆ ಹೋದರೆ ನಾವು ಬೀದಿಗೆ ಬಂದರೂ ಜನ ಏನೋ ಮಾತಾಡ್ತಾರೆ, ನಾವು ಅರಮನೆಯಲ್ಲಿದ್ರು ಜನ ಏನೋ ಮಾತಾಡ್ತಾರೆ. ಚೆನ್ನಾಗಿದೀವಿ, ನಾವಿಬ್ಬರೂ ಚೆನ್ನಾಗಿದೀವಿ ಸರ್, ಏನು ಸಮಸ್ಯೆ ಇಲ್ಲ. ನಾವು ಹಿಂಗೇ ಚೆನ್ನಾಗಿದೆ ಬಿಡಿ. ಇನ್ನೂ 1-2 ವರ್ಷ ಇಲ್ಲೇ ಇದ್ದು ದುಡಿದು ಸಂಬಂಧಗಳು ಫೋನಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ, ಹೋಗ್ತಾ ಬರ್ತಾ ಇರಿ. ಆದರೆ ಈಗ ನಿಮಗೆ ಎಲ್ಲಿ ಭೂಮಿ ತಾಯಿ ಅಥವಾ ಎಲ್ಲಿ ಅನ್ನ ಸಿಗ್ತಾ ಇದೆ, ಎಲ್ಲಿ ದುಡಿಮೆ ಆಗ್ತಾ ಇದೆ, ಇದನ್ನ ಈಗಲೇ ಕಾಲಲ್ಲಿ ಒದಿಬೇಡಿ. ಏನು ನಡೀತಾ ಇದೆಯೋ ಯಥಾವತ್ತು ಮುಂದುವರ್ಸ್ಕೊಂಡು ಹೋಗವ್ವ. ಆಯ್ತಾ? ಡೋಂಟ್ ವರಿ, ಚೆನ್ನಾಗಿರ್ತೀಯ, ಏನಾಗಲ್ಲ. ಜನರ ಮಾತಿ ಕಿವಿ ಕೊಡಬೇಡ. ಗಂಡ ಮಕ್ಕಳು ಅತ್ತೆ ಮಾವ ನಾದ್ನಿ ಎಲ್ಲ ನಿಮ್ಮವರೇ. ಏನೇನೋ ಮಾತುಗಳು ಬರ್ತವೆ, ಯಾರಿಗಾದ್ರೂ ಏನಾದರೂ ಹೇಳ್ಕೊಡ್ಲಿ, ನಿನ್ನ ಹೃದಯದಲ್ಲಿ ನೀನು ಎಲ್ಲರ ಬಗ್ಗೆ ಒಳ್ಳೇದೇ ಬಯಸವ, ದೇವ್ರು ನಿನಗೂ ಒಳ್ಳೇದು ಮಾಡ್ತಾನೆ. ನೀವು ಪ್ರೋಗ್ರಾಮ್ ನೋಡ್ದಾಗಿದ್ದ ನಿಮ್ಮ ಹತ್ರ ಇದನ್ನ ಕೇಳ್ಬೇಕು ಅಂತ ಅನ್ಕೊಂತಿದ್ದೆ. ಹೌದಾ? ಸರಿ, ಇವತ್ತು ಕಾಲ್ ಕನೆಕ್ಟ್ ಆಗುತ್ತೆ, ಬಹಳ ಸಂತೋಷ. ಏನಿಲ್ಲ, ಮನಸ್ಸೆಲ್ಲ ಹೇಳ್ಕೊಂಡಿದ್ದೀಯ, ಅದಕ್ಕೆ ಸರಿಯಾದ ವಿಚಾರವನ್ನೇ ಹೇಳಿದ್ದೀನಿ. ಆ ಪ್ರಕಾರವಾಗಿ ಗಂಡ ಹೋಗೋಣ ಅಂದ್ರೆ ಮಾತ್ರ ಮುಂದೋಗು, ಇಲ್ಲ ಅಂದ್ರೆ
ಅದನ್ನು ಯೋಚನೆ ಮಾಡಿದ್ದೆ ಸರ್. ಹಿಂಗ್ ಹೋಗಿ ಮತ್ತೆ ಅಲ್ಲೆಲ್ಲ ಜಗಳ ಮಾಡ್ಕೊಂಡು ಇದನ್ನ ಮಾಡ್ಕೊಂಡ್ ಹೌದೌದು. ಈಗ ಹೆಂಗೋ ಒತ್ತಾರವಾಗಿ ಬಂದು ಇಲ್ಲಿ ಕಟ್ಕೊಂಡಿದ್ದೀರಾ ಬದುಕನ್ನ, ಮತ್ತೆ ಹೋಗಿ ಮತ್ತಲ್ಲಿ ಗದರಾಗಿ ಮತ್ತಿಲ್ಲಿ ಬರೋದಿದೆಯಲ್ಲ ಮತ್ತೆ ಸಮಸ್ಯೆ. ಹಾ ಸರ್, ಅದಕ್ಕೋಸ್ಕರ ನಿಮ್ಮ ಹತ್ರ ನಿಮ್ ಬಾಯಿದ್ದ ಏನ್ ಬರ್ತೈತೆ ಅಂತ ಕೇಳೋಣ ಅಂತೆಲ್ಲ ಫೋನ್ ಮಾಡಿದ್ದೆ. ಸದ್ಯಕ್ಕೆ ಇನ್ನೂ 2-3 ವರ್ಷ ಇಲ್ಲೇ ಇರುವ ಆಲೋಚನೆಯನ್ನೇ ಮಾಡಿ ಅಲ್ಲಿಂದ ಸಂಬಂಧ ಚೆನ್ನಾಗಿಟ್ಕೊಳ್ಳಿ ಆ್ಯಂಡ್ ದುಡಿಮೆ ಮಾಡಿ. ದುಡ್ಡಿದ್ರೆ ಎಲ್ಲ ಸರಿ ಹೋಗ್ತವೆ. ಆಯ್ತಾ? ಶುಭವಾಗ್ಲವ. ಗಂಡನ ಚೆನ್ನಾಗಿ ನೋಡ್ಕೊ, ಮಕ್ಳು ಚೆನ್ನಾಗಿ ನೋಡ್ಕೊ, ನಿನ್ನನ್ನು ನೀನು ಚೆನ್ನಾಗಿ ನೋಡ್ಕೊ, ಖುಷಿಯಾಗಿರು, ಧೈರ್ಯವಾಗಿರು, ಹೊರಗಿನ ಯಾವುದಕ್ಕೂ ತಲೆ ಕೆಡಿಸ್ಕೊಡ್ಬೇಡ. ನಿನ್ನ ಹೃದಯ ಮಾತಾಡ್ತಾರಂತೆ ಸರ್, ಮಾತಾಡ್ರಿ. ಕೊಡವ. ನಮಸ್ಕಾರ ಅಣ್ಣ, ಚೆನ್ನಾಗಿದ್ದೀರಾ? ನಮಸ್ಕಾರ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀವಣ್ಣ. ನಾನು ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ಊಟ ಮಾಡಿದ್ರಾ? ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಣ್ಣ, ತುಂಬಾ ಖುಷಿ. ಪ್ರೋಗ್ರಾಮ್ ಯಾವಾಗ ನೋಡ್ತಾ ಇರ್ತೀವಿ ನಾವು. ನೀವು ನೋಡ್ತೀರಾ? ಹೌದಣ್ಣ, ನಾವ್ ಯಾವ ಜೊತೆಗೆ ನೋಡ್ತಿರ್ತೀವಿ ಇಬ್ರು. ಹೌದಾ? ಹೌದಣ್ಣ. ಆಗ್ಲಿ, ಒಳ್ಳೇದಾಗ್ಲಿ. ಊಟ ಮಾಡಿದ್ರಾ? ಊಟ ಆಯ್ತಣ್ಣ, ಈಗ ಜಸ್ಟ್ ಆಯ್ತು. ಥ್ಯಾಂಕ್ ಯು. ನೋಡಿ ನಿಮ್ಮಂತ ಬಿಡುವು ಸಿಗದೆ ಇದ್ರ ಕಾರ್ಯಕ್ರಮ ನೋಡ್ತಿರಲ್ಲ ನೀವು. ಹೌದಣ್ಣ, ಯಾವಾಗ ಮಿಸ್ ಮಾಡಲ್ಲ, ನೋಡ್ತಾ ಇರ್ತೀವಿ ಇಬ್ರು ನಾವು. ತುಂಬಾ ಖುಷಿ ಆಗುತ್ತೆ ಅಣ್ಣ, ಮನಸ್ಸಿಗೆ ಬಹಳ ಸಂತೋಷ ಆಗುತ್ತೆ. ಥ್ಯಾಂಕ್ ಯು. ನಮ್ದವ್ರಿಗೆ ಬಹಳ ಇದಾಗ್ತಿರಲ್ಲ, ಅದು ಬಹಳ ಸಂತೋಷ ನಮ್ಗೆ. ಅವ್ರ ಕತೆ ಎಲ್ಲ ಕೇಳ್ತಾ ಇರ್ತೀರಿ? ಹೌದಣ್ಣ, ಕೇಳ್ತಾ ಇರ್ತೀವಿ. ಓಕೆ. ನೀವು ಎಷ್ಟು ಗಂಟೆಗೆ ಕೆಲ್ಸಕ್ಕೆ ಹೋಗೋದು ಮತ್ತೆ ಎಷ್ಟು ಗಂಟೆಗೆ ಬರೋದು ಮನೆಗೆ? ನಾನು ಬೆಳಿಗ್ಗೆ 6 ಗಂಟೆಗೆ ಹೋಗ್ತೀನಿ. ಯಾವಾಗ ಬೇಕಾದ್ರೂ ಬರ್ತಿರ್ತೀನಿ. ಯಾವಾಗ ಬೇಕಾದ್ರೂ ಬರ್ತೀರಿ? ಯಾವ ಬೇಕಾದ್ರೂ ಬರ್ತೀನಿ, ಇಷ್ಟು ಅಂತ ಏನಿಲ್ಲ. ಆಯ್ತು. ಚೆನ್ನಾಗಿ ದುಡಿಮೆ ಇದೆಯಾ ಇಷ್ಟ? ಹೌದಣ್ಣ. ಆಯ್ತು. ಅಪ್ಪ ಅಮ್ಮನ ಜೊತೆ ಆಗಾಗ ಫೋನ್ ಮಾತಾಡ್ತೀರಿ? ಇಲ್ಲ, ಫೋನ್ ಮಾತಾಡ್ತೀವಿ. ಇವಾಗ ಊರ್ಗೆ ಹೋಗಿದ್ದೀವಿ, ಇವತ್ತು ಮೊನ್ನೆ 1 ದಿವಸ ಇದ್ವಿ, ಇವತ್ತು ಬಂದ್ವಿ. ಅಷ್ಟೇ. ಈಗ ನಾನೇನು ಹೇಳಿದೆ ಅವ್ರಿಗೆ, ಅದಕ್ಕೆ ಅಲ್ಲಿಗ ಪಾಪ ಅಕ್ಕನೋ ತಂಗಿನೋ ಅವ್ರು ನಿಮಗೆ? ನಮ್ ತಂಗಿ. ಓಕೆ. ಅಂದ್ರೆ ಅವ್ರದ್ದೇನೋ ಸ್ವಲ್ಪ ಏನೋ ಸಮಸ್ಯೆ ಆಗಿಲ್ಲ ಬಂದಿದ್ದಾರ? ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟಿದೆ. ಆಯ್ತು. ಈಗ ಅವರು ಅಲ್ಲಿ ಅಪ್ಪ ಅಮ್ಮನ ಜೊತೆ ಇದ್ದಾರೆ? ಹೌದೌದು. ಆಯ್ತು. ನಾನು ಅದನ್ನೇ ಹೇಳಿದೆ, ನೋಡಿ ಇಲ್ಲಿ ದುಡಿಮೆ ಮಾಡ್ಕೊಂಡಿದ್ದೀರಾ. ಈಗ ಈ ಹೆಂಗಸರು ಒಟ್ಟಿಗೆ ಇದ್ದಾಗ ಏನೋ ಒಂದು ಬರುತ್ತಪ್ಪ, ಎಲ್ಲಾರ ಮನೇಲೂ ಇದ್ದಿದ್ದೆ. ಸೊ ಈಗ ಒತ್ತಾರವಾಗಿ ಇಲ್ಲಿ ಬಂದಿದ್ದೀರಿ, ಬದುಕಟ್ಕೊಂಡಿದ್ದೀರಿ, ಏನೋ ಅನ್ನಕ್ಕೆ ದಾರಿ ಭಗವಂತ ಮಾಡಿಕೊಟ್ಟಿದ್ದಾನೆ. ಇದನ್ನು ಮುಂದುವರಿಸ್ಕೊಂಡು ಹೋಗಿ. ಜನ ಏನಾದ್ರು ಅನ್ಲಿ, ಆದ್ರೆ ಫೋನ್ ಮೂಲಕನೂ ಆಗಾಗ ಹೋಗ್ತಾ ಬರ್ತಾ ಅಥವಾ ಅವ್ರ ಅಷ್ಟೇ. ಆ ಹೆಣ್ಮಕ್ಳಿಗೂ ನಾನು ಅದನ್ನೇ ಹೇಳಿದೆ. ಪಾಪ ಅವರು ಕೂಡ ಹಿಂಗೇ ಆಗಬೇಕು ಅನ್ನೋ ಯಾವುದು ನಿರ್ಧಾರದಿಂದ ಇಲ್ಲಿಗೆ ಬಂದಿರಲಿಲ್ಲ ಪಾಪ. ಬಟ್ ಕೇಳ್ಬಿಟ್ಟು ನಿರ್ಧಾರ ತಗೊಳ್ಳೋಣ ಅಂತಲೇ ಅವರು ಇದ್ರು. ಈಗ ಅದಕ್ಕೆ ಇಲ್ಲೇ ಇರಿ, ಚೆನ್ನಾಗಿ ದುಡಿಮೆ ಮಾಡ್ಕೊಳ್ಳಿ, ಕೂಡಿಟ್ಕೊಳ್ಳಿ, ಸೇವಿಂಗ್ಸ್ ಮಾಡ್ಕೊಳ್ಳಿ, ಆರೋಗ್ಯ ಕಾಪಾಡ್ಕೊಳ್ಳಿ. ನಾಳೆ ಏನೋ ಅಲ್ಲಿಂದ ಒಂದು ಫೋನ್ ಬಂತು, ಹಿಂಗೆ ಆಯ್ತು ಕಣ್ರಪ್ಪ ಅಂದಾಗ, ಕಷ್ಟ ಇದ್ದಾಗ ದುಡ್ಡು ತಗೊಂಡು ಹೋಗಿ ಅವ್ರನ್ನ ಕಾಪಾಡಬೇಕಾಗಬೇಕು ಅಂದರೆ ನೀವು ದುಡ್ಡು ಇರ್ಬೇಕು ಚೆನ್ನಾಗಿ, ಅಥವಾ ದುಡಿತಿರ್ಬೇಕು. ಸೊ ಹಾಗಾಗಿ ಜನರು ಕಟ್ಕೊಂಡು ಹೋಗಿ ಅಲ್ಲಿ ಯಾಕೋ ಈ ಹೆಂಗಸರಿಗೆ ಹೊಂದಾಣಿಕೆ ಆಗದೆ ಹೋದ್ರ ಮೇಲೆ ನೀವು ನರಳಬೇಕಾಗುತ್ತೆ. ಚೆನ್ನಾಗಿ ನೋಡಿ, ನಿಮ್ಮ ಶ್ರಮ ಜೀವನ ನಿಮ್ಗೆ ಒಳ್ಳೆಯದೇ ಆಗುತ್ತೆ. ದೇವ್ರ ದಯೆಯಿಂದ ನಿಮ್ಮ ಮನೆ ಎಲ್ಲ ಸುಭಿಕ್ಷವಾಗೇ ಇರಲಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮ ನೋಡೋದಕ್ಕೆ. ಒಳ್ಳೇದಾಗ್ಲಿ, ನಿಮಗೆ ಶುಭವಾಗಲಿ. ನನಗೆ ಭಾಳ ಖುಷಿ ಆಯಿತು. ಆ ಗಂಡ ಹೆಂಡತಿ, ನಾನು ಅಂದ್ಕೊಂಡೆ ಪಾಪ ಗಂಡ ಅವರು ಅಥವಾ ಅವರೆಲ್ಲೋ ಕೆಲ್ಸಕ್ಕೆ ಹೋಗಿರಬೇಕು, ಆ ಟೈಮಲ್ಲಿ ಇವರು ಮಾತಾಡ್ತವ್ರೆ ಅಂತ. ಬಟ್ ಭಾಳ ಖುಷಿ ಆಯಿತು ಅವರಿಬ್ಬರು ಒಟ್ಟಿಗೆ ಕಾರ್ಯಕ್ರಮ ನೋಡ್ತಾರೆ ಅಂತ. ಬ್ಯೂಟಿಫುಲ್. ನೋಡಿ, ಇಂಥವೇನೋ ಬಂದಾಗ ಗಂಡ ಹೆಂಡತಿ ಪರಸ್ಪರ ಚರ್ಚಿಸಿ ನಿರ್ಧಾರ ತಗೊಂಡಿದ್ದಾರಲ್ಲ, ಅದು ಬಹಳ ಮುಖ್ಯ. ಶುಭವಾಗಲಿ. ಭಾಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ದೇವ್ರು ನಿಮ್ಮನ್ನು ಚೆನ್ನಾಗಿಡಲಿ.